ತುಳುನಾಡ ಸಿರಿ ಎನ್.ವಿ. ರಾವ್ ಅವರ ತುಳುಪಾಡ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 3. ಪಾಳು ಬಿದ್ದಿದೆ ಆದಿಮೂಲಸ್ಥಾನ ಲಂಕೆ ಲೋಕನಾಡು. ಮುಂಬಾಗಿಲಲ್ಲಿ ನಿಂತಿದ್ದ ತೇಜೋಪುಂಜರಾದ ಬ್ರಾಹ್ಮಣರನ್ನು ಕಂಡು ತಲೆಬಾಗಿ ನಮಸ್ಕರಿಸಿದ. ಸ್ವಾಮಿ ನಾಗೋಜಿ ಭಟ್ಟರೆ, ಮಠ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಹೊರ ನಿಂತಿರುವಿರಲ್ಲ, ಬನ್ನಿ, ಒಳಗೆ ಬನ್ನಿ ಎಂದು ಆದರದಿಂದ ಚಾವಡಿಯ ಬಾಜಿರದ ಹಲಗೆಯ ಮೇಲೆ ಕುಳ್ಳಿರಿಸಿದ. ತಾನು ಉತ್ತರಾಭಿಮುಖನಾಗಿ ಕಂಬಕ್ಕೊರಗಿ ಭಟ್ಟರ ಪಕ್ಕದಲ್ಲಿ ಕುಳಿತ. ದಾರು ಕೈಯಲ್ಲಿದ್ದ ದಾನ ಸಾಮಗ್ರಿಗಳ ಹರಿವಾಣವನ್ನು ಬಳಿಯಲ್ಲಿರಿಸಿದ. ದಾರು ಒಳಗೆ ಹೋದಳು. ಸ್ವಾಮಿ ಭಟ್ಟರೆ, ಈ ಬೇಸಿಗೆಯ ಬಿಸಿಲಲ್ಲಿ ಏನು ಬಂದಿರಿ? ನನ್ನಿಂದೇನಾಗಬೇಕು? ಆಳ್ವನ ತೇಜೋಹೀನ ಮುಖವನ್ನು ಭಟ್ಟರು ಕಂಡರು. ಅಂತರಂಗದ ಚಿಂತಾಸೂಚಕವಾಗಿತ್ತು. ಆಳ್ವನೆ, ನಿನ್ನನ್ನು ನೋಡಿ ಮಾತಾಡಿ ನಿನ್ನ ಯೋಗಕ್ಷೇಮ ವಿಚಾರಿಸಲೆಂದು ಬಂದೆ ಅಷ್ಟೆ. ನಿನ್ನ ಮುಖ ನೋಡಿದರೆ ಅತಿ ಚಿಂತಾಕ್ರಾಂತನಾಗಿರುವಂತೆ ಕಾಣುತ್ತದೆ. ಚಿಂತೆಯ ಕಾರಣವೇನು? ಭಟ್ಟರೆ, ನನ್ನ ದುಃಖವನ್ನು ನಿಮ್ಮೊಡನೆ ಹೇಳಿ ಏನಾಗಬೇಕು? ಪರಿಹರಿಸಲಾರದ್ದನ್ನು ಸಹಿಸಿಯೇ ತೀರಬೇಕಲ್ಲವೇ? ದುಃಖವನ್ನು ಭೋಗಿಸುವುದು, ಸುಖವನ್ನು ಬಾಗಿಸುವುದು. ನನ್ನ ದುಃಖ ಹೇಳಿಕೊಂಡು ನಿಮ್ಮ ನೆಮ್ಮದಿಯನ್ನೇಕೆ ಕೆಡಿಸಲಿ? ಆಳ್ವನೆ, ನಾನು ನಿನ್ನ ಹಿತಚಿಂತಕನೆಂದು ತಿಳಿ. ನಿನ್ನ ಸುಖವೇ ನನ್ನ ನೆಮ್ಮದಿ. ದುಃಖವನ್ನು ಅಂಥವರಲ್ಲಿ ಹೇಳಿಕೊಂಡರೆ ಆಗುವುದಾದರೆ ಪರಿಹಾರವಾಗಬಹುದು. ಆಗದಿದ್ದರೆ ಅದರ ಭಾರವಾದರೂ ಕಮ್ಮಿಯಾದೀತು. ದುಃಖ ಭಾಗಾಕಾರ, ಹಂಚಿದರೆ ಕಮ್ಮಿಯಾಗುವುದು. ಸುಖ ಗುಣಾಕಾರ, ಹಂಚಿದರೆ ಹೆಚ್ಚುವುದು. ಆಳ್ವ ದೀರ್ಘ ನಿಟ್ಟುಸಿರು ಬಿಟ್ಟ. ತನ್ನ ಆದರ್ಶ ದಾಂಪತ್ಯದ ಸುಖ ದಿನಗಳನ್ನು ಸ್ಮರಿಸಿದ, ವಿವರಿಸಿದ. ಬಹುಕಾಲದ ಮೇಲೆ ಸಂತಾನ ಪ್ರಾಪ್ತಿ ಸನ್ನಿಹಿತವಾದದ್ದು. ಆಗ ತನಗಾದ ಸಂತಸ, ಉಲ್ಲಾಸ, ಸಂಭ್ರಮ, ಸಂತೃಪ್ತಿ, ವಿಧಿಯ ಅಸೂಯೆ, ಅನಿರೀಕ್ಷಿತವಾಗಿ ಬರಸಿಡಿಲಿನಂತೆ ಬಂದೆರಗಿದ ಪತ್ನಿ ಪುತ್ರರ ಮರಣ, ವಂಶದ ಕುಡಿಯಿಲ್ಲದೆ ಅರಮನೆ, ಅಪಾರ ಸಂಪತ್ತು, ಪರರ ಪಾಲಾಗಿ ಪೋಲಾಗುವ ಕರಾಳ ಭವಿಷ್ಯ ಎಲ್ಲವನ್ನು ನಿಟ್ಟುಸಿರು ಬಿಡುತ್ತಾ ಹಂತ ಹಂತವಾಗಿ ವಿವರಿಸಿದ. ಆಳ್ವ, ನಿನಗೆ ಆದಿಮೂಲ ಸ್ಥಾನ ಎಲ್ಲಿ? ದೇವರ ದೇವಸ್ಥಾನ, ಬ್ರಹ್ಮರ ಬ್ರಹ್ಮಗುಂಡ ಎಲ್ಲಿ? ನಾನು ನಡೆದು ಹೋಗಿಲ್ಲ, ಕಣ್ಣಲ್ಲಿ ಕಂಡಿಲ್ಲ. ನಿನ್ನ ಹಿರಿಯರು ಹೇಳಿದ್ದನ್ನಾದರೂ ಕೇಳಿಲ್ಲವೇ? ಬಡಗು ಲಂಕೆ ಲೋಕನಾಡು ಎಂದು ಹಿರಿಯರಿಂದ ಕೇಳಿದ್ದೇನೆ. ನಿನ್ನ ಆದಿಮೂಲಸ್ಥಾನ ಲಂಕೆ ಲೋಕನಾಡು ಹಾಳು ಬಿದ್ದಿದೆ. ದೇವರ ದೇವಸ್ಥಾನ, ಬ್ರಹ್ಮರ ಬ್ರಹ್ಮಗುಂಡ, ಎಲ್ಲ ದೈವಗಳ ಗುಡಿ ಸ್ಥಾನಗಳು ಮುರಿದು ಬಿದ್ದು ನೆಲಸಮವಾಗಿವೆ. ನೀನು ಮೂಲದ ಆದಿಸ್ಥಾನ, ದೇವಸ್ಥಾನ, ಆಲಡೆಯನ್ನು ಮರೆತಿರುವೆ. ಇದೇ ಸಂತತಿಗೆ ಕೇಡಾಯಿತು. ಚಿಂತಿಸಬೇಡ. ಲಂಕೆ ಲೋಕನಾಡ ಜೀರ್ಣೋದ್ಧಾರ ಮಾಡಿಸು. ನಾನು ಆ ಮೂಲದ ಆಲಡೆಯನ್ನು ಇದುವರೆಗೆ ಕಣ್ಣೆತ್ತಿ ಕಂಡಿಲ್ಲ. ಎಲ್ಲಿ ಏನೆಂದು ಗುರುತು ಅರಿತಿಲ್ಲ. ಲೋಕನಾಡ ಸ್ಥಳಕ್ಕೆ ಹೋಗು. ಗುರುತಿಗೆ ಬಿಳಿ ಅಶ್ವತ್ಥದ ಕಟ್ಟೆ ಇದೆ. ಹತ್ತಿರವೇ ಹಾಳು ಬಿದ್ದ ದೇವಸ್ಥಾನ, ಆಲಡೆ, ಗುಂಡ, ಗುಡಿ ಸ್ಥಾನಗಳ ಸ್ಥಳ ಕಾಣುತ್ತದೆ. ಭಟ್ಟರೆ, ಆಸಕ್ತಿ ಇದೆ, ಆದರೆ ಶಕ್ತಿ ಇಲ್ಲವಲ್ಲ. ಒಳಮನೆಯಿಂದ ಚಾವಡಿಗೆ ನಡೆಯಲಾರದವನು ಲೋಕನಾಡ ಜೀರ್ಣೋದ್ಧಾರ ಮಾಡಲು ಸಾಧ್ಯವೇ? ದೇವರು ನಿನಗೆ ಶಕ್ತಿ ಕೊಟ್ಟರೆ ಲೋಕನಾಡಿಗೆ ಹೋಗಿ ನಾಳೆಯಿಂದಲೇ ನಿಷ್ಠೆಯಿಂದ ಕೆಲಸ ನಡೆಸುತ್ತೇನೆ. ಹಾಗಾದರೆ ದೇವರನ್ನು ನಂಬು, ದೃಢಭಕ್ತಿಯಿಂದ ಪ್ರಾರ್ಥಿಸು, ಕೆಲಸ ನಡೆಸು. ಶುಭವಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ ಎಂದು ಭಟ್ಟರು ಎದ್ದರು. ಆಳ್ವನ ಮುಖದಲ್ಲಿ ನಸುನಗೆ ಮಿಂಚಿತು. ಅವನು ಮೆಲ್ಲನೆ ಎದ್ದು ನಿಂತ. ಬಳಿಯ ಹರಿವಾಣವನ್ನು ಬಾಗಿ ಎತ್ತಿದ. ಭಟ್ಟರೆ, ಈ ಪಡಿ ಹಿಡಿಯಿರಿ ಎಂದು ಕೈ ಮುಂದೆ ಮಾಡಿದ. ಆಳ್ವ, ಬೇಸರಿಸಬೇಡ. ನೀನು ಪಡಿ ಕೊಟ್ಟಂತಾಯಿತು, ನಾನು ಪಡೆದಂತಾಯಿತು. ಇನ್ನು ಚಿಂತಿಸದಿರು ಎಂದು ಭಟ್ಟರು ಹರಿವಾಣವನ್ನು ಮುಟ್ಟಿದರು. ಚಾವಡಿಯಿಂದಿಳಿದರು. ಅಂಗಳ ಕಳೆದು ಮುಂದಿನ ಕಂಬಳದ ಹುಣಿ ಹಿಡಿದು ನಡೆದರು. ಆಳ್ವ ನೋಡುತ್ತಿದ್ದಂತೆ ಮಾಯವಾದರು. ದಾರು,
ಬ್ರಾಹ್ಮಣರು ಮಾಯವಾದರಲ್ಲ. ಯೋಗದ ಬ್ರಾಹ್ಮಣನೆಂದು ನಾನು ನೆನೆಸಿದೆ. ಇದು ಮಾಯದ ಬ್ರಾಹ್ಮಣ. ನನ್ನ ಕಂಬನಿ ಬ್ರಹ್ಮನ ಚರಣ ಕಮಲಗಳಿಗರ್ಪಿತವಾಯಿತು. ಇದು ಕರುಣೆ ತೋರಿ ಬಂದ ಬ್ರಾಹ್ಮಣರೂಪಿ ಬ್ರಹ್ಮನೇ ಇರಬೇಕು. ದೇವರ ಲೀಲೆ ಆಗಲಿ, ನಡೆಯಲಿ ಎಂದು ಚಾವಡಿಯಲ್ಲಿ ಕುಳಿತ. ಅವನಿಗೆ ದೇವರಲ್ಲಿ ನಂಬುಗೆ ಇನ್ನಷ್ಟು ಬಲವಾಯಿತು. ಮನೋಲ್ಲಾಸ ಉಂಟಾಯಿತು. ಜೀರ್ಣೋದ್ಧಾರ ಕಾರ್ಯ ಕೂಡಲೇ ಮಾಡಿಸಬೇಕೆಂದು ನಿರ್ಧರಿಸಿದ. ದಾರುವನ್ನು ಕರೆದ. ನೆರೆಕರೆಯವರಿಗೆ ಒಕ್ಕಲವರಿಗೆ ಮರುದಿನ ಮುಂಜಾನೆ ಬರಲು ಕರೆ ಕಳುಹಿದ. 9 ಮಾಗಣಿಯವರಿಗೆ ಓಲೆ ಬರೆದು ಕಳುಹಿದ. ಸಂಜೆಯ ವಿಶೇಷ ಪೂಜೆಗೆ ಆಳ್ವನ ಅಪೇಕ್ಷೆಯಂತೆ ದಾರು ಅಣಿ ಮಾಡಿದಳು. ಆಳ್ವ ಮಿಂದು ಮಡಿಯುಟ್ಟ. ಪೂಜಾಗೃಹಕ್ಕೆ ತೆರಳಿದ. ಪರಮೇಶ್ವರನನ್ನು ಪ್ರಾರ್ಥಿಸಿದ. ಬ್ರಹ್ಮನನ್ನು ಧ್ಯಾನಿಸಿದ. ಮಂಗಳಾರತಿ ಎತ್ತಿದ. ಕೈಗೆ ಬಲ ಬಂದಿತ್ತು. ನಡುಕ ನಿಂತಿತ್ತು. ಪೂಜೆ ಪೂರೈಸಿದ. ಅವನ ಮನದಲ್ಲಿ ಅಪೂರ್ವ ಉಲ್ಲಾಸ ಉಂಟಾಯಿತು. ಅವನು ಅಂದು ಆನಂದದಿಂದ ಆರೋಗಿಸಿದ. ಜೀರ್ಣೋದ್ಧಾರೈಕಾಗ್ರಚಿತ್ತನಾಗಿ ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸಿದ. ಸುವರ್ಣ ಹಾಸಲ್ಲಿ ಮಲಗಿದ. ಅರುಣೋದಯವಾಯಿತು. ಪೂರ್ವಾಕಾಶ ತರುಣ ಅರುಣ ಕಿರಣಗಳಿಂದ ಸುವರ್ಣವರ್ಣ ತಾಳಿತು. ಆಳ್ವ ಎಚ್ಚೆತ್ತು ಕುಳಿತ. ಕೋಲೂರದೆ ಎದ್ದು ನಿಂತ. ತಡೆಯಿಲ್ಲದೆ ನಡೆದ. ಉಲ್ಲಸಿತನಾದ. ತರುಣನಂತೆ ಮನೆಯ ಒಳಹೊರಗೆ ಓಡಾಡಿದ. ಮೈಕೈ ನೋಡಿದ. ವಿಸ್ಮಿತನಾದ. ಕಂಗಾಲಾಗಿದ್ದ ಕೈಕಾಲುಗಳು ಗಟ್ಟಿಮುಟ್ಟಾಗಿದ್ದವು. ಸೊರಗಿ ಶೀರ್ಣವಾಗಿದ್ದ ದೇಹ ಬಲವಾಗಿತ್ತು. ಚರ್ಮದ ಸುಕ್ಕು ಮಾಯವಾಗಿತ್ತು. 70 ಮುದುಕನಿಗೆ 20 ನೂತನ ಚೇತನ ಉಂಟಾಗಿತ್ತು. ಹಕ್ಕಿಗಳ ಚಿಲಿಪಿಲಿ ಉಲಿ ಕೇಳಿಸುತ್ತಿತ್ತು. ದರ್ಪಣದಲ್ಲಿ ಮುಖ ನೋಡಿದ. ಸುಕ್ಕಿನ ಸುಳಿವಿಲ್ಲ. ಗುಳಿ ಬಿದ್ದ ಕಣ್ಣುಗಳು ಕಳೆಯಿಂದ ಹೊಳೆಯುತ್ತಿದ್ದವು. ನಾನು ಬಾಬುಗೆ ಕೈ ತೋರಿಸಿದೆ. ಅವರು ಹಾಡು ನಿಲ್ಲಿಸಿದರು. ರಾಯರು ನನ್ನ ಕಡೆ ನೋಡಿದರು. ಭಟ್ಟರು ಅರಮನೆಯಿಂದಿಳಿದರು. ಆಳ್ವ ನೋಡುತ್ತಿದ್ದಂತೆ ಮಾಯವಾದರು. ಇಲ್ಲಿ ಅಸಹಜತೆ ಕಾಣುವುದಿಲ್ಲವೇ? ಮಹಾಭಾರತ, ಭಾಗವತ ಇತ್ಯಾದಿಗಳಲ್ಲಿ ನಾರದರ ಆಗಮನ ನೋಡು. ಅದಕ್ಕೊಂದು ಉದ್ದೇಶವಿದೆ, ಮಹತ್ವವಿದೆ. ಅವರ ಆಗಮನ ನಿರ್ಗಮನಗಳಿಂದ ಕತೆಗೆ ನಾಂದಿಯಾಗುತ್ತದೆ ಅಥವಾ ಮಹತ್ವದ ತಿರುವು ಬರುತ್ತದೆ. ಹಾಗೇ ಇಲ್ಲಿ. ಭಟ್ಟರು ಯಾರು? ಬ್ರಾಹ್ಮಣರೂಪಿ ಬ್ರಹ್ಮ. ಅವನೇ ಮುಂದಿನ ಕತೆಗೆ ಸೂತ್ರಧಾರ. ಆಳ್ವನ ಮುಖಾಂತರ ನಡೆಯಬೇಕಾದ್ದನ್ನು ನಡೆಸಲು ಆಗಮಿಸಿದ. ಅವನಿಗೆ ಉಪದೇಶಿಸಿದ. ತನ್ನ ಕೆಲಸ ಮುಗಿಸಿದ. ಮಾಯವಾದ ಅಷ್ಟೇ. ಅವಸರ ಪಡಬೇಡ. ಮುಂದಿನ ಕತೆ ಕೇಳು. ಆಗ ನಿನಗೆ ಎಲ್ಲ ತಿಳಿಯುತ್ತದೆ. ಅದು ಸರಿ. ಬಿರುಮಾಳ್ವ ಮುದುಕ ಸರಿಯಾಗಿ ನಡೆಯಲಾರದಷ್ಟು ನಿರ್ಬಲನಾಗಿದ್ದ ಅಲ್ಲವೇ? ಹೌದು. ರಾತ್ರಿ ಹಾಗಿದ್ದ. ಮರುದಿನ ಮುಂಜಾನೆ ಎದ್ದ. ಬಲ ಬಂದು ಓಡಾಡಿದ. ಅದು ಸಾಧ್ಯವೇ? ಹೇಗೆ? ರಾಯರು ನಾಸಿಕಾಗ್ರಕ್ಕೆ ನಶ್ಯ ಏರಿಸಿದರು. ನಂಬಿಕೆ ಬೇಕು, ನಂಬಿಕೆ. ಯಯಾತಿಯ ಕತೆ ಕೇಳಿದ್ದೀಯಾ? ಶುಕ್ರಾಚಾರ್ಯರ ಶಾಪದಿಂದ ಅವನು ಯೌವನ ಕಳೆದುಕೊಂಡು ವಾರ್ಧಕ್ಯ ಅನುಭವಿಸುತ್ತಾನೆ ಅಲ್ಲವೇ? ತನ್ನ ಮಮತೆಯ ಮಗಳಾದ ದೇವಯಾನಿಯನ್ನು ಧಿಕ್ಕರಿಸಿ ಸರ್ಮಿಷ್ಠೆಯ ಸಹವಾಸ ಮಾಡಿದನೆಂದು ಶುಕ್ರಾಚಾರ್ಯರು ಅಳಿಯನ ಮೇಲೆ ಮುನಿದರು. ಶಾಪ ಕೊಟ್ಟರು. ಯಯಾತಿ ತನ್ನ ಅವಸ್ಥೆ ಕಂಡು ದುಃಖಿಸಿದ. ಅವರಿಗೆ ಸಾಷ್ಟಾಂಗ ನಮಸ್ಕರಿಸಿದ. ಕ್ಷಮೆ ಯಾಚಿಸಿದ. ತನ್ನ ತಾರುಣ್ಯವನ್ನು ತಿರುಗಿ ದಯಪಾಲಿಸಬೇಕೆಂದು ಬೇಡಿಕೊಂಡ. ಅವರ ಅಕ್ಕರೆಯ ಮಗಳು ದೇವಯಾನಿ ಪತಿಯ ರೂಪವನ್ನು ನೋಡಿ ಕಂಪಿಸಿದಳು, ರೋಧಿಸಿದಳು. ಮೊದಲಿನಂತೆ ಅವನು ತರುಣನಾಗುವಂತೆ ಮಾಡಬೇಕೆಂದು ಕೇಳಿಕೊಂಡಳು. ಆಗ ಶುಕ್ರಾಚಾರ್ಯರು ಅವನಿಗೆ ಉಶ್ಯಾಪವನ್ನು ಹೇಳುತ್ತಾರೆ. ನಿನ್ನ ರಕ್ತದ ಯಾರಾದರೊಬ್ಬ ಯುವಕ ನಿನ್ನ ವಾರ್ಧಕ್ಯವನ್ನು ಸಂತೋಷವಾಗಿ ಸ್ವೀಕರಿಸಲು ಮುಂದೆ ಬಂದರೆ ಬಯಸಿದ ಕ್ಷಣ ಮುಪ್ಪು ಅವನದಾಗುತ್ತದೆ, ಅವನ ತಾರುಣ್ಯ ನಿನ್ನದಾಗುತ್ತದೆ. ಆದರೆ ಪಡೆದ ತಾರುಣ್ಯವನ್ನು ಅವನಿಗೆ ಹಿಂದಿರುಗಿಸಬೇಕಾದರೆ ನನ್ನನ್ನು ನೆನೆದು 3 ಸಲ ನನ್ನ ಈ ತಾರುಣ್ಯವನ್ನು ಹಿಂದಿರುಗಿಸುತ್ತಿದ್ದೇನೆ ಎಂದರೆ ಅವನು ತರುಣನಾಗುವನು, ನಿನ್ನ ಮರಣವಾಗುವುದು. ತನ್ನ ವಾರ್ಧಕ್ಯವನ್ನು ತೆಗೆದುಕೊಳ್ಳಲು ಸಿದ್ಧನಿರುವನು ಎಂದು ಮಗ ಪುರುವನ್ನು ಕೇಳುತ್ತಾನೆ. ಅವನು ಸಂತೋಷವಾಗಿ ಸಮ್ಮತಿಸಿದ. ಯಯಾತಿ ಸರಿ ಎಂದ. ತಕ್ಷಣ ಪುರು ಮುದುಕನಾದ. ಅವನ ತಾರುಣ್ಯ ಯಯಾತಿ ಪಡೆದ. ಇದೆಲ್ಲ ನಿನಗೆ ಗೊತ್ತಿದೆಯಲ್ಲವೇ?
ಇದನ್ನು ನೀನು ನಂಬುವೆಯಾ? ಹೌದು, ನಂಬಬೇಕಾಗುತ್ತದೆ. ಸಾಮಾನ್ಯವಾಗಿ ಸಾಧ್ಯವಿಲ್ಲದ ಘಟನೆಗಳು ದೈವಶಕ್ತಿಯಿಂದ ತಪಪ್ರಭಾವದಿಂದ ನಡೆಯುತ್ತವೆ ಎಂಬ ನಂಬಿಕೆ ಬಹುಕಾಲದಿಂದ ನಮ್ಮಲ್ಲಿ ಉಳಿದು ಬಂದಿದೆ. ಯಯಾತಿ ತಾರುಣ್ಯ ಪಡೆದದ್ದು ಸ್ವಾರ್ಥಕ್ಕಾಗಿ, ತನ್ನ ವಾಸನಾಕಾಂಕ್ಷೆಗಳ ಪೂರೈಕೆಗಾಗಿ, ಸುಖೋಪಭೋಗ ಬಯಕೆಗಳ ತೃಪ್ತಿಗಾಗಿ. ಮಹರ್ಷಿಯೊಬ್ಬನ ತಪಸ್ಸಿದ್ಧಿಯ ಪ್ರಭಾವದಿಂದ ವಾರ್ಧಕ್ಯ ತಾರುಣ್ಯಗಳ ಬದಲಾವಣೆ ಸಾಧ್ಯವಾಯಿತೆಂದು ನಂಬುವಿ. ಬಿರುಮಾಳ್ವನಿಗೆ ನವಶಕ್ತಿ ಬಂದುದು ಅಯಾಚಿತವಾಗಿ, ಲೋಕನಾಡ ಜೀರ್ಣೋದ್ಧಾರಕ್ಕಾಗಿ. ಅದು ಪಾರಾರ್ಥಕ್ಕಾಗಿ ಪರಮಾತ್ಮನ ಕೃಪೆಯಿಂದ ಬಂದದ್ದು. ಇದನ್ನು ನಂಬಲಾರೆಯ? ಸಂದೇಹವೇನು? ಶುಕ್ರಾಚಾರ್ಯರ ಶಾಪ ಸಂಗತಿ ಪುರಾಣ ಕತೆ. ನಿತ್ಯ ಜೀವನದ ಸಾಮಾನ್ಯ ಸಂದರ್ಭಗಳಿಗೆ ಅದನ್ನು ಹೋಲಿಸುವಂತಿಲ್ಲ. ದೇವರ ಇಚ್ಛೆಯಿಂದ ಕೆಲವು ಸಂದರ್ಭಗಳಲ್ಲಿ ಪವಾಡಗಳು ನಡೆಯುತ್ತವೆ. ಸಾಹಿತ್ಯ ದೃಷ್ಟಿಯಿಂದಲೂ ಅದನ್ನು ನಂಬಬೇಕು. ಆ ದೃಷ್ಟಿಯಿಂದ ಬಿರುಮಾಳ್ವನ ನವಚೈತನ್ಯದ ಕಥೆಯನ್ನು ನಂಬಬೇಕು, ಒಪ್ಪುತ್ತೇನೆ ಎಂದು ನಾನು ಸುಮ್ಮನಾದೆ. ಬಾಬು ಮುಂದುವರಿಸಿದರು. ಪೂರ್ವಾಕಾಶದಲ್ಲಿ ದಿನಕರನು ಬೆಳಗ್ಗಿನ ಎಳೆಬಿಸಿಲು ಬೀರಿ ಬೆಳಗಿದ. ನೆರೆಕರೆಯ ಜನ ನೆರೆದು ಅರಮನೆಯ ಹೊರಾಂಗಣದಲ್ಲಿ ಆಗಲೇ ಸೇರಿದ್ದರು. 9 ಮಾಗಣೆಯ ಹಿರಿಯ ಆಹ್ವಾನಿತರು ಕೂಡಿದರು. ಪ್ರಾತಃ ಕಾಲದ ಪೂಜಾ ವಿಧಿ ಪೂರೈಸಿ ಬಿರುಮಾಳ್ವ ಹೊರಬಂದ. ಆಗಂತುಕರಿಗೆ ಪ್ರಸಾದ ವಿನಿಯೋಗ ಮಾಡಿಸಿದ. ಪುಷ್ಕಳ ಉಪಹಾರ ಪಾನೀಯದಿಂದ ಅವರನ್ನು ಸತ್ಕರಿಸಿದ. ವಿಳಂಬಿಸದೆ ಎಲ್ಲರೂ ಲೋಕನಾಡಿಗೆ ಹೊರಟರು. ಹಾರೆ, ಗುದ್ದಲಿ, ಕತ್ತಿ, ಕೊಡಲಿ, ಬಡಿಗೆ, ಹೆಡಿಗೆಗಳೊಡನೆ ಕೆಲಸದಾಳುಗಳು ನಡೆದರು. ಕಲ್ಲು ಮಣ್ಣು ಕೆಲಸದವರು, ಬಡಗಿ, ಕಮ್ಮಾರರು ಹಿಂಬಾಲಿಸಿದರು. ನೆರೆಕರೆಯ ಮಾಗಣೆಯ ಹಿರಿಯರೊಡಗೂಡಿ ಬಿರುಮಾಳ್ವ ಬಿರುಸಿನಿಂದ ಬೆಂಬತ್ತಿ ನಡೆದ. ಎಲ್ಲರೂ ಉತ್ಸಾಹರಾಗಿ ವೇಗವಾಗಿ ಮಾರ್ಗಕ್ರಮಣ ಮಾಡಿದರು. ಲೋಕನಾಡು ತಲುಪಿದರು. ಬಿಳಿ ಅಶ್ವತ್ಥ ಮರದಡಿಯಲ್ಲಿ ತಂಗಿದರು. ಪುಣ್ಕೆದೊಟ್ಟು ನಾರಾಯಣ ಭಟ್ಟರಿಗೆ ಆಳ್ವ ಜನ ಕಳುಹಿಸಿದ. ಭಟ್ಟರು ಬಂದರು. ದೇವರ ದೇವಸ್ಥಾನ ಬ್ರಹ್ಮರ ಬ್ರಹ್ಮಗುಂಡಕ್ಕೆ ಅಡಿಪಾಯ ಹಾಕಲು 12 ಗಂಟೆಗೆ ಸುಮುಹೂರ್ತವೆಂದು ಅವರು ಸೂಚಿಸಿದರು. ಎಲ್ಲರೂ ಮರದ ನೆರಳಲ್ಲಿ ವಿಶ್ರಮಿಸಿದರು. ದಣಿವಾರಿಸಿಕೊಂಡರು. ಎಲೆ ಅಡಿಕೆ ತಿಂದು ಎದ್ದರು. ಆಳುಗಳು ಕೆಲಸ ಪ್ರಾರಂಭಿಸಿದರು. ಪಲ್ಲೆ ಬೀಳು ಹಾರಿಸಿದರು. ಮರಗಿಡ ಕುತ್ತಿ ಕೊರಡು ಕಡಿದರು. ತುಂಬೆ ನೆಕ್ಕಿ ಹೆಕ್ಕಿದರು. ಮಣ್ಣನ್ನು ಅಡಿಯಾರ ಕೆತ್ತಿ ಮೇಲಾರಕ್ಕೆರೆದು ತಟ್ಟಿ ಸಮತಟ್ಟು ಮಾಡಿದರು. ಭಕ್ತಿಪೂರ್ವಕವಾಗಿ ಮಹಾದೇವನನ್ನು ಪ್ರಾರ್ಥಿಸಿದರು. ಬ್ರಹ್ಮನನ್ನು ಧ್ಯಾನಿಸಿದರು. 12 ಗಂಟೆಗೆ ಸರಿಯಾಗಿ ಅಡಿಪಾಯದ ಕಲ್ಲಿಟ್ಟರು. ಮರುಕ್ಷಣದಲ್ಲಿ ಗರುಡ ಪಕ್ಷಿಯೊಂದು ಮೇಲಿಂದ ಹಾರಿ 3 ಸುತ್ತು ಬಂದು ಬಲಕ್ಕೆ ತಿರುಗಿತು. ಶುಭ ಸೂಚಕವೆಂದು ಸರ್ವರು ಹರ್ಷಚಿತ್ತರಾದರು. 9 ಮಾಗಣೆಯ ಹಿರಿಯರು ಕೆಲಸದಾಳುಗಳು ತಂಗಲು ಶಿಬಿರಗಳನ್ನು ನಿರ್ಮಿಸಿದರು. ಅವರ ನಿತ್ಯ ಸ್ನಾನ ಊಟೋಪಚಾರಗಳಿಗೆ ಸುವ್ಯವಸ್ಥೆ ಮಾಡಿದರು. ಕಟ್ಟಡಗಳ ಕೆಲಸ ಎಡೆಯಿಲ್ಲದೆ ನಡೆಯಿತು. ದೇವರ ದೇವಸ್ಥಾನ, ಬ್ರಹ್ಮರ ಬ್ರಹ್ಮಗುಂಡ, ದುರ್ಗಾದೇವಿ, ಗಣಪತಿ, ಮಹಾಕಾಳಿ, ನಂದಿಗೋಣ, ಭೂತರಾಜ, ಬಬ್ಬರ್ಯ, ಗೆಜತ್ತಿರಾವಲ, ಪಂಜುರುಳಿ, ಮಲೆಹುಲಿ ಚಾವುಂಡಿ, ಗುಂಡಬ್ದೆದೆಯಾರೆ, ರಕ್ತೇಶ್ವರಿ, ಮೂಲದ ಮೈಸಂದಾಯ, ಸರಳಜುಮಾದಿ, ಮರಳಜುಮಾದಿ ಈ ಎಲ್ಲ ಗುಡಿ ಸ್ಥಾನಗಳನ್ನು ಕಟ್ಟಿ ಮುಗಿಸಿದರು. ದೇವಸ್ಥಾನದ ಒಳಾಂಗಣದ ಸುತ್ತ 7 ಬಲಿಕಲ್ಲು ಇಡಿಸಿದರು. ಈಶಾನ್ಯ ಭಾಗದಲ್ಲಿ ಬಾವಿ ತೋಡಿಸಿದರು. ವೃಂದಾವನ ನಿರ್ಮಿಸಿದರು. ಹೊರಾಂಗಣದ ಸುತ್ತ 9 ಬಲಿಕಲ್ಲು ಇಡಿಸಿದರು. ಬಡಗು ಭಾಗದಲ್ಲಿ ರಥಸ್ಥಾನ. ಚತುರ್ದಿಕ್ಕುಗಳಲ್ಲಿ ವಿಶಾಲ ಗಾಳಿ ಗೋಪುರಗಳು ನಿರ್ಮಿತವಾದವು. ಮುಂಭಾಗದಲ್ಲಿ ಆನೆಕಲ್ಲು, ಕುದುರೆಕಲ್ಲು, ದಂಬೆಕಲ್ಲು, ಕಲ್ಲಬಸವ ಕೆತ್ತಿಸಿದರು. 7 ಎತ್ತರದ ಗರುಡಗಂಬ ನಡೆಸಿದರು. ಗರ್ಭಗುಡಿಗೆ ತಾಮ್ರದ ತಗಡು ಮುಚ್ಚಿಸಿದರು. ಮಿರಮಿರ ಮಿಂಚುವ ಕಂಚಿನ ಮುಗುಳಿ ಇಡಿಸಿದರು. ದೇವಸ್ಥಾನದ ಸಮೀಪ ಹೊರವಲಯದಲ್ಲಿ 48 ಅಂಕಣದ ಜಳಕದ ಕೆರೆ ತೋಡಿಸಿದರು. ಕೆರೆಗೆ ಇಳಿಯಲು ಕಲ್ಲ ಮೆಟ್ಟಿಲುಗಳನ್ನು ಇಡಿಸಿದರು. ನಿರ್ಮಲ ನೀರಿಂದ ತುಂಬಿ ಕೆರೆ ಕಂಗೊಳಿಸಿತು. ತುಂಬೆ ನೆಕ್ಕಿ ತುಂಬ ಬೆಳೆದು ಬೀಳು ಪೊದರು ಸುತ್ತಿ ಮುತ್ತಿ ಹಾಳು ಬಿದ್ದು ನಿರ್ಜನವಾಗಿ ನೀರವವಾಗಿ ಭೀಕರವಾಗಿದ್ದ ಲೋಕನಾಡು ಸುಂದರ ವಿಶಾಲ ದೇಗುಲ, ಗುಡಿ ಗೋಪುರ, ಗುಂಡ ಸ್ಥಾನಗಳಿಂದ ನಯನ ಮನೋಹರವಾಯಿತು. ಜನಮನಾನಂದಕರವಾಯಿತು. ಕಲೆಯ ಹೊಸ ನೆಲೆಯಾಯಿತು. ಬಡಗ ಬೆಡಗ ಹೊಸ ಬೀಡಾಯಿತು. ನಿರ್ಮಾಣ ಕಾರ್ಯ ನಿರ್ವಿಘ್ನವಾಗಿ ನಿರೀಕ್ಷೆಗೆ ಮೊದಲೇ ನೆರವೇರಿತು. ಇನ್ನು ನಡೆಯಲುಳಿದುದು ದೇಗುಲ ಗುಡಿ ಸ್ಥಾನಗಳ ಶುದ್ಧ ಪುಣ್ಯಾರ್ಚನೆ, ದೇವರ ಬ್ರಹ್ಮರ ದೈವಗಳ ಪ್ರತಿಷ್ಠಾಪನೆ, ಬ್ರಹ್ಮಕಲಶ, ನೇಮ ಹೋಮ ಮಹೋತ್ಸವಗಳು. ಆಳ್ವ ಪುಣ್ಕೆದೊಟ್ಟು ನಾರಾಯಣ ಭಟ್ಟರನ್ನು ಕರೆಸಿದ.
ಎಣಿಕೆ ಗುಣಿಕೆ ಸಮಾಲೋಚನೆಗಳ ಸಮನಂತರ ವಾರಾಂತರದಲ್ಲಿ ಸುದಿನ ಸುಗಳಿಗೆ ನಿಶ್ಚಯವಾಯಿತು. ನಾರಾಯಣ ಭಟ್ಟರೆ, ಈ ಮಂಗಳ ಮಹೋತ್ಸವಗಳನ್ನು ಮುತುವರ್ಜಿಯಿಂದ ನಡೆಸಿ ಮುಗಿಸಬೇಕು. ಇದು ಮುಗಿದ ಮೇಲೂ ದೇವರಿಗೆ ಬೆಳಗ್ಗಿನ ಮಹಾಪೂಜೆ, ಸಂಜೆಯ ಪೂಜೆ ನೀವು ಮತ್ತು ನಿಮ್ಮ ವಂಶಸ್ಥರು ನಡೆಸಿಕೊಂಡು ಬರಬೇಕು. ದೈವಗಳಿಗೆ ಕಾಲಕಾಲಕ್ಕೆ ನೇಮನಿಷ್ಠೆಗಳು ನಡೆಯಬೇಕು. ಇದಕ್ಕಾಗಿ ನಿಮಗೆ 30 ಮುಡಿ ಉಂಬಳಿ ಬಿಟ್ಟಿದ್ದೇನೆ. 15 ಮುಡಿ ಈ ಕಾರ್ಯ ವಿನಿಯೋಗಕ್ಕೆ, ಮಿಕ್ಕ 15 ಮುಡಿ ನಿಮ್ಮ ಜೀವನಕ್ಕೆ. ಪೂಜೆ ನಡೆಸಿ, ಭಕ್ತಿ ಭಂಡಾರ ತುಂಬಿಸಿ, ಒಳ್ಳೆಯದಾಗಿ ಬಾಳಿ ಎಂದು ಬಿರುಮಾಳ್ವ ಭಟ್ಟರಿಗೆ ಪೂಜಾಧಿಕಾರ ವಹಿಸಿಕೊಟ್ಟ. ಮಹಾ ಸಮಾರಂಭಕ್ಕೆ ಊರ ನೆರೆಕರೆಯ ಪ್ರಮುಖರಿಗೆ ಕರೆ ಹೋಯಿತು. ದೂರದ ನೆರೆಯೂರ ಪರವೂರ ಗಣ್ಯರಿಗೆ ಕರೆಯೋಲೆ ಕಳುಹಿಸಲಾಯಿತು. ಸಕಲ ಸಾಮಗ್ರಿ ಸಂಗ್ರಹಣ ನಿಷ್ಠೆಯಿಂದ ನಿರ್ವಹಣವಾಯಿತು. ದೇವಾಲಯದ ಮುಂದಿನ ವಿಶಾಲ ಹೊರಾಂಗಣ ಚಪ್ಪರದಿಂದೊಪ್ಪಿತು. ಕಂಬಗಳು ತಳಿರು ತೋರಣದಿಂದಿಂಬು ಒಡೆದವು. ದೂರದ ದಾರಿಯಿಂದ ಪ್ರವೇಶ ದ್ವಾರದವರೆಗೆ ನೆಲ ನಿರ್ಮಲವಾಯಿತು. ಸಾರಣೆ ಕಾರಣೆ ರಂಗೋಲಿಯಿಂದ ಕಂಗೊಳಿಸಿತು. ಇಕ್ಕಡೆಗಳಲ್ಲಿ ಮೇಲೆ ವರ್ಣ ಪತಾಕೆ, ತಳಿರೆಳೆಗಳ ಮಾಲೆ ಶೋಭಿಸಿತು. ಹೆಗ್ಗೊನೆಗಳಿಂದ ಬಾಗಿ ಭಕ್ತರನ್ನು ಆಹ್ವಾನಿಸುವಂತೆ 2 ಬಾಳೆ ಕಂಬಗಳು ನಿಂತವು. ಬ್ರಹ್ಮಗುಂಡ, ದೈವಗುಡಿ ಸ್ಥಾನಗಳ ಮುಂದಿನ ನೆಲ ನಿರ್ಮಲವಾಯಿತು. ಸಾರಣೆ ಕಾರಣೆಯಿಂದ ಚೆಲುವಾಯಿತು. ರಂಗೋಲೆಯಿಂದ ಭೂಷಿತವಾಯಿತು. ಚಪ್ಪರ ತೋರಣಗಳಿಂದಲಂಕೃತವಾಯಿತು. ಶುದ್ಧ ಕಲಶ, ಹೋಮ ಹವನಕ್ಕೆ ಚಿನ್ನ ಬೆಳ್ಳಿ ತಾಮ್ರ ಕಂಚು ಕಲಶಗಳು ಒಟ್ಟಾದವು. ಬಿಲ್ವ ಅಶ್ವಥ ಪಾಲಶ ಗೋಳಿ ಅತ್ತಿ ಗಂಧ ಸಮಿತೆ ಸಂಗ್ರಹವಾಯಿತು. ಕದಿಕೆ ತುಳಸಿ ಬಿಲ್ವಪತ್ರೆ ರಾಶಿಯಾಯಿತು. ನಾಳಿಕೇರ ಮಾವು ಕದಳಿ ಕಿತ್ತಳೆ ನೇರಳೆ ಸಕಲ ಫಲ ವಿಪುಲ ಸೇರಿತು. ಮೊಲ್ಲೆ ಮಲ್ಲಿಗೆ ಕೇಪುಳ ಮಂದಾರ ಜಾಜಿ ಸುಮರಾಜಿ ರಾಜಿಸಿತು. ಲೋಕನಾಡ ಮಹೋತ್ಸವದ ದಿನ ನಸುಕಲ್ಲೇ ಸಿಡಿದ ಕದೋನಿಗಳ ಮಹಾರವ ನೆರೆಯೂರುಗಳಲ್ಲಿಯೂ ಅನುರಣಿತವಾಯಿತು. ಉತ್ಸಾಹೋತ್ಸಾಹದ ಕಿಚ್ಚು ಹಚ್ಚಿತು. ಲೋಕನಾಡೆಲ್ಲ ಜನನಿಬಿಡವಾಯಿತು. ಮಂಗಳ ವಾದ್ಯ ಮೊಳಗಿತು. ವಿಪ್ರರ ಮಂಜುಳ ಮಂತ್ರ ಘೋಷದಿಂದ ಪುಣ್ಯಾರ್ಚನೆಯಾಯಿತು. ದೇವರ ಬ್ರಹ್ಮರ ದೈವಗಳ ಪ್ರತಿಷ್ಠಾಪನೋತ್ಸವ ನೆರವೇರಿತು. ಕಲಶಾಭಿಷೇಕ ಹವನ ಹೋಮ ಸಂದಿತು. ಮಧ್ಯಾಹ್ನದ ಮಹಾಪೂಜೆ ಮುಗಿಯಿತು. ಸರ್ವರು ಸಂಭ್ರಮದ ಸಮಾರಾಧನೆಯಿಂದ ಸಂತುಷ್ಟರಾದರು. ಸಂಜೆ ಕಳೆಯಿತು. ಕತ್ತಲಾಯಿತು. ಸುತ್ತಮುತ್ತಲಿಂದ ಜನಪ್ರವಾಹ ಹರಿಯಿತು. ನೆರೆಯಂತೆ ಏರಿತು. ಆ ಪ್ರಾಂತ ಜನ ಸಮುದ್ರದಂತೆ ತೋರಿತು. ಸೊಲ್ಲು ಗುಲ್ಲು ಹೆಚ್ಚಿತು. ಹಚ್ಚಿದ ಸಾಲು ಸಾಲಾದ ದೀಪಮಾಲೆಗಳು ಪ್ರಜ್ವಲಿಸಿದವು. ಆ ಪ್ರದೇಶವೆಲ್ಲ ಪ್ರಕಾಶಮಾನವಾಗಿ ತೊಳಗಿ ಬೆಳಗಿತು. ಲೋಕನಾಡ ಗುಲ್ಲು ಗದ್ದಲ ಅಂತರಿಕ್ಷದರ ಮನೆಗೆ ಮುಟ್ಟಿತು. ತಾರೆಯೊಬ್ಬಳು ಅಂತಃಪುರದಿಂದ ಹೊರಬಂದಳು. ಕೌತುಕದಿಂದ ಅವಕುಂಠನವೆತ್ತಿ ಕೋಲಾಹಲವೇನೆಂದು ಇಣುಕಿ ಮಿಣುಕಿ ನೋಡಿದಳು. ಮೆತ್ತಗೆ ಮತ್ತೊಬ್ಬಳು, ಮತ್ತೆ ಬೇರೊಬ್ಬಳು ಬಂದೆಣಿಕಿದರು. ಬರಬರುತ್ತಾ ಹೆಚ್ಚು ಹೆಚ್ಚು ತಾರೆಯರು ಸೇರಿದರು. ಎಲ್ಲರೂ ನಕ್ಕರು. ಅವರ ಕೌತುಕದ ಮತ್ತು ನಗುವಿನ ಕಾರಣವೇನೆಂದು ತಾರಾನಾಥನು ಮೆಲ್ಲನೆ ಇಣುಕಿ ನೋಡಿದ. ಸಂತೋಷದಿಂದ ನಗುತ್ತಾ ದೇಗುಲ ಗುಡಿ ಸ್ಥಾನಗಳ ಮೇಲೆ ಜ್ಯೋತ್ಸ್ನಾಧಾರೆಯ ಕ್ಷೀರಾಭಿಷೇಕ ಮಾಡಿದ. ಜನಸಮುದ್ರ ಉಲ್ಲಾಸದಿಂದ ಉಕ್ಕಿತು. ನಕ್ಕು ನಲಿಯಿತು. ಕೊಡಿಮರದ ಮೇಲೆ ಬೆಳ್ಳಿಯ ಗರುಡಾರೋಹಣವಾಯಿತು. ತಂಪಿಡಿದು ತೀಡುತ್ತಿದ್ದ ಸಮೀರಣ ತಾಡಿತವಾಗಿ ಆಲೋಡಿತವಾಗಿ ಭೂಮ್ಯಂತರಿಕ್ಷಗಳ ನಡುವೆ ನವ ನಕ್ಷತ್ರದಂತೆ ಗರುಡ ಮಿನುಗಿದ. ಮೇಲಿನ ಮೌನ ಸೊಬಗನ್ನು ಕೆಳಗಿನ ವಿಜೃಂಭಣೆಯನ್ನು ಓಲಾಡುತ್ತಾ ಈಕ್ಷಿಸಿದ. ಗರ್ಭಗುಡಿಯಿಂದ ಗರುಡಗಂಬದವರೆಗೆ ಇಕ್ಕಲದಲ್ಲಿ ಸಾಲಾಗಿ ಉರಿವ ಸೊಡರುಗಳ ದೀಪಾರಾಧನೆಯಾಗುತ್ತಿತ್ತು. ಪೇ 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 ಎಂದು ಮಂಗಳ ವಾಲಗದ ನಾದ. ಠಣ ಠಣ ಗಣ ಗಣ ಗಂ ಗಂ ಎಂದು ಹಿರಿಕಿರಿ ಗಂಟೆ ಜಾಗಟೆಗಳ ರವ. ತುತ್ತೂರೆಂದು ಕೊಂಬು ಕಹಳೆಯ ಧ್ವನಿ. ಧಳಂ ಧಳಂವೆಂದು ಬೋರ್ಗರೆವ ಭಾರಿಯ ಬೇರಿಯ ಭೂರಿ ನಿನಾದ ಮೇಳೈಸಿ ಕೇಳುತ್ತಿರಲು ಪ್ರೇಕ್ಷಕರು ಭಕ್ತಿ ಭಾವೈಕ್ಯರಾಗಿ ಒಟ್ಟೈಸಿ ನಿಂತು ನಿಟ್ಟುಸಿರುತ್ತಿರಲು ರಂಗಪೂಜೆ ಸಾಂಗವಾಗಿ ಸಾಗಿ ಮುಗಿಯಿತು. ಅಟ್ಟೆ ಪ್ರಭಾಳ ಪುಷ್ಪಮಾಲೆಗಳಿಂದ ದೇವರ ಬಲಿಮೂರ್ತಿಯನ್ನಲಂಕರಿಸಿ ಬ್ರಹ್ಮಮೂರ್ತಿಯನ್ನು ಶೃಂಗರಿಸಿ ಪಲ್ಲಕ್ಕಿಯಲ್ಲಿರಿಸಿ ಬಲಿ ಹೊರಟಿತು. ಒಳಾಂಗಣ ಸುತ್ತು ಮುಗಿಸಿ ಹೊರಾಂಗಣಕ್ಕೆ ಬಂತು. ಪಟಹ ದೋಲು ಗಂಟೆ ದಿಡುಂಬು ಚೆಂಡೆಗಳ ಭಾಜನ ವಾಲಗ ವಾದನದಿಂದ ಅಲ್ಲಿಯ ಬಲಿ ಮೊದಲಾಯಿತು. ಆನೆಕಲ್ಲ ಅಡ್ಡ, ಕುದುರೆ ಕಲ್ಲ ನೀಟ, ಕಲ್ಲಬಸವನ ಮುಂದೆ ದೇವರ ಬಲಭಾಗ, ಬ್ರಹ್ಮರ ಎಡಭಾಗದಲ್ಲಿ ದೈವ ದರ್ಶನಿಗೆ ಪಾತ್ರಿಯನ್ನು ನಿಲ್ಲಿಸಿದರು.
ಭಟ್ಟರು ಕೈಗೆ ಕಟ್ಸಲೆ ಗಂಟಾಮಣಿ ಕೊಟ್ಟರು. 16 ಗುತ್ತಿನ ಹಿರಿಯರು ಹೂವಕ್ಕಿ ಹಿಡಿದು ದೈವ ಅವನ ಮೇಲೆ ಆಹ್ವಾನೆಯಾಗಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸಿದರು. ವಾಲಗನಾದ ತಾರಕಕ್ಕೇರಿತು. ಚೆಂಡೆ ತಮಟೆಗಳ ಸದ್ದು ಪ್ರಚಂಡವಾಯಿತು. ಅವನ ಮೇಲೆ ಆವೇಶ ಬಂತು. ಅವನು ನಡುಗತೊಡಗಿದ. ಅವನ ದರ್ಶನಿಗೆ ಆರಂಭವಾಯಿತು. ಆವೇಶದ ದರ್ಶನ ಪ್ರದರ್ಶನವಾಯಿತು. ಅನಂತರ ಬಲಿ ಗರ್ಭಗುಡಿಯ ಸುತ್ತ ಬರತೊಡಗಿತು. ಅವನು ದೇವರ ಮುಂದೆ ಹಿಂದೆ ಹಿಂದೆ ಸರಿಯತೊಡಗಿದ. ದೇವರ ಹಿಂದೆ ಎತ್ತಿದ ಸತ್ತಿಗೆ, ಮುಂದೆ ಇಕ್ಕಲದಲ್ಲಿ ಬೀಸುವ ಚಾಮರ, ಹಿಡಿದ ಪಕ್ಕೆ ನಿಶಾನಿ, ಪಕ್ಕದಲ್ಲಿ ಉರಿವ ಕೋಲು ದೀಟಿಗೆ, ಪಂಚದೇಟಿಗೆ, ಸಾಲು ಸಾಲಾದ ಇಲಾಲು ದೀಪದೊಂದಿಗೆ ವೈಭವದ 9 ಸುತ್ತು ಬಲಿ ಮುಗಿಯಿತು. ಮುಂದಿನ ಅಂಗಣದಲ್ಲಿ ಕೊಡಿಮರದೆದುರು ನಿಂತಿತು. ಕಟ್ಟ ಕಡೆಗೆ ದೈವದ ನುಡಿಕಟ್ಟು. ದೇವರ ಎಡಭಾಗ ಬ್ರಹ್ಮರ ಬಲಭಾಗದಲ್ಲಿ ಆಳ್ವ ಭಕ್ತಿಯಿಂದ ನಿಂತ. ದೇವರ ಅಪ್ಪಣೆ, ಬ್ರಹ್ಮರ ಅಭಯವಿದೆ. ದೇವರ ದೇವಸ್ಥಾನ ಬ್ರಹ್ಮರ ಬ್ರಹ್ಮಗುಂಡ ಕಟ್ಟಿಸಿ ಲೋಕನಾಡ ಜೀರ್ಣೋದ್ಧಾರ ಮಾಡಿದಿ. ಆಳ್ವನೇ, ನಿನಗೇನಾಗಬೇಕು? ದೈವ ಕೇಳಿತು. ದೇವರು ಬ್ರಹ್ಮರು ನನಗೆ ಅನಿರೀಕ್ಷಿತವಾಗಿ ಶಕ್ತಿ ಕೊಟ್ಟರು. ಲೋಕನಾಡ ಜೀರ್ಣೋದ್ಧಾರ ಮಾಡಿಸಿದರು. ಅವರ ಕೃಪೆ ಇರಲಿ, ಅವರಿಚ್ಛೆಯಂತೆ ನಡೆಯಲಿ. ದೇವರ ಪ್ರಸಾದ ತೆಗೆದುಕೋ, ದೇವರು ಒಳ್ಳೆಯದು ಮಾಡುತ್ತಾರೆ. ದೈವ ನುಡಿಯಿತು. ಆಳ್ವ ಅತ್ಯಂತ ಭಕ್ತಿಯಿಂದ ದೇವರಿಗೆ ಪುನಃ ಅಡ್ಡಬಿದ್ದು ಎದ್ದ. ಬಣ್ಣ ಹಚ್ಚಡದ ಸೆರಗೊಡ್ಡಿ ನಿಂತ. ನಾರಾಯಣ ಭಟ್ಟರು, ಆಳ್ವ, ಮಗುವಿಗೆ ಏನು ಬೇಕೆಂದು ತಂದೆ ತಾಯಿಗೆ ತಿಳಿಯದೆ ನಿನ್ನದು ದೇವರಿಗೆ ಸವಾಲು, ಅವರಿಚ್ಛೆಯಂತೆ ನಡೆಸುತ್ತಾರೆ ಎಂದು ದೇವರ ಪ್ರಸಾದ ಗಂಧದ ಗುಳಿಗೆ ಹಿಂಗಾರದ ಹೂವನ್ನು ಬಣ್ಣ ಹಚ್ಚಡದ ಸೆರಗಿಗೆ ಹಾಕಿದರು. ಆಳ್ವ ಪ್ರಸಾದವನ್ನು ಸ್ವೀಕರಿಸಿದ. ಹಚ್ಚಡದಲ್ಲಿ ಗಂಟು ಕಟ್ಟಿಕೊಂಡ. ಬಲಿ ಮುಗಿದು ಒಳಗಾಯಿತು. ಅವನು ಭಕ್ತಿಯಿಂದ ಗುಡಿಗೆ 3 ಸುತ್ತು ಬಂದ. ಸಾಷ್ಟಾಂಗ ನಮಸ್ಕರಿಸಿದ. ಆಳು ಕೂಲಿಗಳೊಡಗೂಡಿ ನಡೆದು ನಡುರಾತ್ರಿ ಸತ್ಯನಾಪುರ ಸೇರಿದ. ಅರಮನೆಯ ಆನೆ ಬಾಗಿಲು ಹೊಕ್ಕ. 7 ಬಾಗಿಲೊಳಗಿನ ಯಮಗುಂಡ ಪ್ರವೇಶಿಸಿದ. ತೆಂಕು ಪಾರ್ಶ್ವದ ಸಿರಿಪದೋಳಿ ಬೆಳ್ಳಿ ಮಾಡ ಗುಂಡಕ್ಕೆ ಸರಿದ. ಕಲ್ಲ ಕಲೆಂಬಿಯ ಕಂಚಿನ ಬೀಗಕ್ಕೆ ಮಿಂಚುವ ಬೀಗದ ಕೈ ಹಾಕಿ ಬೀಗ ತೆಗೆದ. ಮುಚ್ಚಳ ತೆರೆದ. ಪ್ರಸಾದದ ಗಂಟನ್ನು ಚಿನ್ನದ ತಟ್ಟೆಯಲ್ಲಿ ಕಲೆಂಬಿಯೊಳಗಿಟ್ಟ. ಆಳ್ವನಿಗೆ ಅಂದಿನವರೆಗಿನ ಅವಿರತ ಶ್ರಮದ ಆಯಾಸ, ಕರ್ತವ್ಯ ನಿರ್ವಹಣೆಯ ಸಂತೃಪ್ತಿ, ದೈವದ ನುಡಿ, ಭಟ್ಟರ ವಾಣಿ ನೆನೆದು ಸಂತಸ. ಅವನ ಮುಖದಲ್ಲಿ ಸುಹಾಸ ಲಾಸ್ಯವಾಡಿತು. ಅವನು ದೇವರನ್ನು ಬ್ರಹ್ಮರನ್ನು ಭಕ್ತಿಯಿಂದ ಮತ್ತೊಮ್ಮೆ ಮನದಲ್ಲಿ ನೆನೆದ. ಸುವರ್ಣ ಹಾಸಲ್ಲಿ ಮಲಗಿದ. ಮರುಕ್ಷಣದಲ್ಲೇ ಸುಖನಿದ್ರಾ ಮುದ್ರಿತನಾದ. ಆಳ್ವ ಮರುದಿನ ಮುಂಜಾನೆ ಎದ್ದ. ಪ್ರಾತಃಪೂಜೆ ಪೂರೈಸಿದ. ಪರಮಾತ್ಮನನ್ನು ಪ್ರಾರ್ಥಿಸಿದ. ಪ್ರಣಾಮಗೈದು ಹೊರಬಂದ. ಉಲ್ಲೇ ಉಲ್ಲೇ ಎಂದು ಒಳಗಿನಿಂದ ಮಗು ಅಳುವ ಧ್ವನಿ ಕೇಳಿಸಿತು. ಬೆರಗಾಗಿ ಕಿವಿ ನಿಮಿರಿಸಿ ಆಲಿಸಿದ. ಸಂದೇಹವಿಲ್ಲ, ಅದು ಮಗುವಿನ ಅಳು. ನಿಮಿಷ ನಿಮಿಷಕ್ಕೆ ಅಳು ಹೆಚ್ಚಿತು. ಹೊರದ್ವಾರದಲ್ಲಿದ್ದ ದಾರು ಒಳಗೋಡಿ ಬಂದಳು. ಬೆಳ್ಳಿ ಮಾಡ ಗುಂಡದಿಂದ ಅಳು ಕೇಳಿಸುತ್ತಿತ್ತು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.